ಇದು ನಮಗೊಂದು ಪಾಯಿಂಟ್, ನೀವು ಒಂದು ಆನ್ಸರ್ ಕೊಡಿ. ನೀವು ಹಣಗಳನ್ನ ಏನು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ರಲ್ವಾ, ಅದು ಪೂರ್ತಿ ದುಡ್ಡಿದೆಯಾ ಸರ್? ನನಗೊಂದು ಫ್ರೆಂಡ್ಲಿಯಾಗಿ ಒಂದು ಗೈಡೆನ್ಸ್ ಕೊಡ್ತೀನಿ, ತಪ್ಪು ತಿಳ್ಕೊಬಾರ್ದು. ಹೋಗ್ತಾರೆ, ಒಂದು 50 ಲಕ್ಷದ 60 ಲಕ್ಷದ ಕೆಪಾಸಿಟಿ ಏನಿದೆ, ಲೋನ್ ಎಷ್ಟು ಕೊಡ್ತಾರೆ ಅಂತ ನೋಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಬಂದುಬಿಡ್ತಾರೆ. ಬಟ್ ಬ್ಯಾಂಕಿಂದ ನೀವು ತರಬೇಕಾದ್ರೆ ಟೀಚರು ಸ್ವಲ್ಪ ಬಡ್ಜೆಟ್ ಇದೆ, ಸ್ವಲ್ಪ ಇದು ಚೇತನ್ ಸರ್ ಆಫೀಸಾ? ಹೌದು ಸರ್, ಚೇತನ್ ಸರ್ ಆಫೀಸ್. ಸರ್ ಒಳಗಡೆ ಇದ್ದಾರೆ? ಹೌದು ಸರ್, ಒಳಗಿದ್ದಾರೆ. ಬನ್ನಿ ಸರ್ ಕರ್ಕೊಂಡು. ಸರ್ ಇದು ಕ್ಲೈಂಟ್ ಬಂದಿದ್ದಾರೆ. ಹೌದಾ ಸರ್, ಕಳಿಸ್ಕೊಡಪ್ಪ. ಸರ್ ಕರೀತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ, ಬನ್ನಿ. ಚೆನ್ನಾಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಸರ್. ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ. ಸರ್ ಬನ್ನಿ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಸರ್ ಮತ್ತೆ ಇನ್ನೇನು ವಿಶೇಷ? ಏನಿಲ್ಲ ಸರ್, ನಿಮ್ಮ ಹತ್ರ ಒಂದು ಸತಿ ಹೇಳಿದ ನೆನಪಿದೆ ನನಗೆ. ಏನು ವಿಚಾರ ಹೇಳಿ? ಒಂದು 30-40 ಸೈಟ್ ತೊಗೊಂಡಿದ್ದೆ ಅಂತೇಳಿ. ಓಹೋ, ಹಾಂ ಹೌದು ಹೌದು ಹೌದು, ಎಲ್ಲೋ ಬನಶಂಕರಿ ಹತ್ರ ಅಂತ. ಬನಶಂಕರಿ 6 ಸ್ಟೇಜಲ್ಲಿ ತೊಗೊಂಡಿದ್ದೆ. ಕರೆಕ್ಟ್ ಹೇಳಿ ಸರ್. ಅದನ್ನು ಇವಾಗ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಒಂದು ಐಡಿಯಾ ಇದೆ. ಅಂತೂ ಇದ್ದಕ್ಕೊಂದು ಕಾಲ ಕೊಡ್ಬೇಕು. ಅದು ಏನಾಗಿದೆ ಸರ್, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನು. ನಿಮಗೆ ಗೊತ್ತಲ್ಲ, ಮನೆ ಕಟ್ಟಿ ನೋಡುವಂಥ ಒಂದು ಗಾದೆ ಇದೆಯಲ್ಲ, ಅದೇ ಥರ ನನ್ನ ಜೀವನನೂ ಕೂಡ. ಅದೇನು ಮಾಡಬೇಕು, ಬಡ್ಜೆಟ್ಟು, ಸಿಕ್ಕಾಪಟ್ಟೆ ಗೊಂದಲಗಳು ಸರ್ ಅದ್ರ ಬಗ್ಗೆ. ಮಾಸ್ಟರ್ ಅಲ್ವಾ, ಯಾವುದು ಪರ್ಫೆಕ್ಟ್ ಆಗಿಲ್ಲದೆ ಯಾವ ಕೆಲಸ ಮಾಡಲ್ಲ ಸರ್. ನಿಜ, ನಮ್ಮ ಕೆಲಸನೇ ಬೇರೆ, ನಿಮ್ಮ ಕೆಲಸನೇ ಬೇರೆ. ಯಾರ್ಯಾರು ಏನೇನು ಮಾಡಬೇಕು ಅದು ಮಾಡಿದ್ರೆ ಸರಿ ಹೋಗೋದು. ಅದಕ್ಕೆ ಆ ಸೈಟ್ ಬಗ್ಗೆ ಸ್ವಲ್ಪ ಆ ಪ್ಲ್ಯಾನಿಂಗು ಮತ್ತು ಬಡ್ಜೆಟ್ ಎಲ್ಲನೂ ನಿಮ್ಮ ಹತ್ರ ಡಿಸ್ಕಷನ್ ಕೆಲಸ ಮಾಡಿ. ನಿಮ್ಮದು ಡೀಟೇಲ್ಸ್ ಎಲ್ಲ ಕೊಡಿ, ನಾನು ತೊಗೊಳ್ತೀನಿ. ಅದನ್ನು ಏನೇನು ಮಾಡೋಣ ಅಂತ ಹೇಳ್ತೀನಿ. ಮಾಡಿ ಸರ್. ಓಕೆ ಸರ್, ಸೈಟ್ ಡಿಮಿಷನ್ಸ್ ಸರ್ 30-40 ಸರ್. 30-40ನಾ? ಇದು ಈಸ್ಟ್ ವೆಸ್ಟ್ ಏನಿದೆ ಸರ್? ಈಸ್ಟ್ ವೆಸ್ಟು 30 ಬರುತ್ತೆ ಸರ್. 30 ಅದು ಈಸ್ಟ್ ಫೇಸಿಂಗ್ ಸೈಟ್ ಅಲ್ವಾ? ಹೌದು ಸರ್. 40 ಫೀಟ್ ಬರುತ್ತೆ. ನಾರ್ತು ಸೌತು ನಿಮ್ಮದು 30 ಫೀಟ್ 30 ಫೀಟ್ ಬರುತ್ತೆ. ಓಕೆ ಸರಿ. ಈಸ್ಟ್ ಬೈ ರೋಡ್ ಅಲ್ಲ ಸರ್? ಹೌದು, ಈಸ್ಟ್ ಬೈ ರೋಡ್. ಈಸ್ಟ್ ಬೈ ರೋಡ್. ಓಕೆ ಓಕೆ ಸರ್. ಹೋದ್ರೆ ಉಮೇಶ್ ಬೆಳ್ಳೂರು. ಸರ್. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 903545494661. ಓಕೆ ಸರ್. ಸರ್ ಇದು ಮೊದಲೇದು ವಿಚಾರ, ಒಂದೊಂದೇ ಪಾಯಿಂಟಿಂದ ಹೋಗೋಣ. ಇವಾಗ 30-40 ಸೈಟು, ನೀವು ಬ್ರಿಕ್ಕಲ್ಲಿ ಹೋಗ್ತೀರಾ ಬ್ಲಾಕಲ್ಲಿ ಹೋಗ್ತೀರಾ? ಸರ್ ಅದೇ ನನ್ನ ಮೊದಲನೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರೋದ್ರೆ ಇಲ್ಲಿಂದ. ಸರಿ. ಈಗ ನಾನೇನು ಮಾಡ್ತೀನಿ ಅಂದರೆ 6 ಇಂಚಸ್ 9 ಇಂಚಸ್ ಅಂತ ಹಾಕೊಂಡಿರ್ತೀನಿ, ಅದನ್ನು ಲೇಟರ್ ಆನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ ಸರ್. ಒಂದು, ಇವಾಗ ನಿಮ್ಮ ಏನು ಮೈಂಡಲ್ಲಿದೆ, ಏನು ಮಾಡಬೇಕು ಪ್ಲ್ಯಾನ್ ಅಂತ ಅಂದ್ಕೊಂಡಿದ್ದೀರಾ? ಸರ್ ಅದು ನನಗೆ ಏನಾಗಿದೆ ಅಂದರೆ ಅದನ್ನೇ ಸರ್ ನಾನು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ರೂಲ್ಸಸ್ ಎಲ್ಲ ತುಂಬ ಚೇಂಜಸ್ ಮಾಡಿದ್ದಾರೆ. ಒಂದು, ಆಮೇಲೆ ಗ್ರೌಂಡ್ ಫ್ಲೋರು ಸ್ಟಿಲ್ಟ್ ಪಾರ್ಕಿಂಗ್ ಕೊಡ್ತಾರೆ. ಅಂದರೆ ಸ್ಟಿಲ್ಟ್ ಪಾರ್ಕಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ರೌಂಡ್ ಫ್ಲೋರು ಅಂದರೆ ನಿಮಗೆ ಮಿನಿಮಮ್ 4 ಫ್ಲೋರ್ ಪರ್ಮಿಷನ್ ಸಿಗುತ್ತೆ. ಹಾಗಾಗಿ ನಿಮ್ಮ ರಿಕ್ವೈರ್ಮೆಂಟ್ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಬ್ರಿಕ್ ಬ್ಲಾಕ್ ಅನ್ನೋ ವಿಚಾರವಾಗಿ ಯಾವ್ದು ಬೆಟರ್ ಅಂತ ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟು, ರಿಕ್ವೈರ್ಮೆಂಟಲ್ಲಿ ಈಗ ನಿಮ್ಮದು ಏನು ಡೂಪ್ಲೆಕ್ಸ್ ಮನೆ ಮಾಡಬೇಕು ಅಂತ ಇದ್ದೀರಾ ಪ್ಲ್ಯಾನು? ಗ್ರೌಂಡ್ ಫ್ಲೋರು ನನಗೆ ಸ್ವಲ್ಪ ರೆಂಟು ಪ್ಲಸ್ ಡೂಪ್ಲೆಕ್ಸ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ ಸರ್. ಸ್ಟಿಲ್ ಫ್ಲೋರ್ ಅಂತ ಪಾರ್ಕಿಂಗ್ ಕೊಟ್ಬಿಟ್ರೆ ಒಳ್ಳೇದು, ಯಾಕೆಂದರೆ ಪಾರ್ಕಿಂಗ್ಗೆ ತುಂಬ ಇವಾಗೆಲ್ಲ ರೂಲ್ಸ್ ತುಂಬ ಚೇಂಜಸ್ ಆಗಿದೆ. ಪಾರ್ಕಿಂಗ್ ಬಿಟ್ಬೋಣ, ಸ್ಟಿಲ್ ಫ್ಲೋರು ಪಾರ್ಕಿಂಗ್ ಪ್ಲ್ಯಾನ್ ಮಾಡೋಣ. ಈಗ ಮೇಲ್ಗಡೆ ನಿಮ್ಮ ಡೌಟ್ ಇರೋದೇನು ಅಂದರೆ, ಈ ಫಸ್ಟ್ ಫ್ಲೋರ್ ಪೋರ್ಷನ್ಸ್ಗಳಲ್ಲಿ ಈಗ ನಾವು ಸ್ಟಿಲ್ಟ್ ಅಂತಂದ್ರೆ ಏನು ಗೊತ್ತಾ, ನಾವು ಅದು ಗ್ರೌಂಡ್ ಫ್ಲೋರೇ ಬರುತ್ತೆ. ಅದನ್ನು ನಾವು ಟೋಟಲಿ ಬೇರೆ ಏನು ಕನ್ಸ್ಟ್ರಕ್ಷನ್ ಮಾಡದೆ ಪಾರ್ಕಿಂಗ್ ಅಂತ ಬಿಟ್ಟಾಗ ಅದನ್ನ ಸ್ಟಿಲ್ ಫ್ಲೋರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಮೇಲ್ಭಾಗದನ್ನ ಗ್ರೌಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಜನರಲಿ ಮನೆಗಳು ಅಂತಂದರೆ ರೋಡ್ ಲೆವೆಲ್ಗೆ ಇತ್ತು ಅಂದರೆ ಗ್ರೌಂಡ್ ಫ್ಲೋರ್ ಅಂತಲೇ ಕನ್ಸಿಡರ್ ಮಾಡೋದು. ಯಾಕೆಂದರೆ ಜನಗಳು ಒಂದು ಕನ್ಫ್ಯೂಷನ್ ಇದೆ, ಸ್ಟಿಲ್ಟ್ ಅಂದೇನು ಗ್ರೌಂಡ್ ಅಂದೇನು ಅನ್ನೋ ವಿಚಾರಕ್ಕೆ ಬರುತ್ತೆ. ಬಿಲ್ಡಿಂಗನ್ನು ಗ್ರೌಂಡ್ ನೆಲದಿಂದ ಒಂದೂವರೆ ಹೈಟಲ್ಲಿ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿದಾಗ ಇಟ್ಸ್ ಗ್ರೌಂಡ್ ಫ್ಲೋರ್ ಅಂತ ಹೇಳ್ತೀವಿ. ಪಾರ್ಕಿಂಗ್ ಪೂರ್ತಿ ಕೊಟ್ಟಾಗ ಆ ಗ್ರೌಂಡ್ ಫ್ಲೋರ್ನ ಸ್ಟಿಲ್ ಫ್ಲೋರ್ ವೆಹಿಕಲ್ಗೆಲ್ಲ ಪ್ರೊವೈಡ್ ಮಾಡಿ. ಹೌದೌದು. ಸೆಲ್ಲಾರ್ ಅಂತ ಬಂದಾಗ ಅದು ಭೂಮಿಯಿಂದ ಒಳಗಡೆ ಹೋಗುವಂಥದ್ದಕ್ಕೆ ಸೆಲ್ಲಾರ್ ಅಂತ ಹೇಳ್ತೀವಿ. 4 ಫೀಟ್ ಹೋದರೆ ಅದು ಸೆಮಿ ಸೆಲ್ಲಾರ್ ಅಂತ ಹೇಳ್ತೀವಿ. ಅಪ್ ಟು ಒಂದು 7-8 ಅಡಿ ಹೋದ್ರೆ ಪೂರ್ತಿ ಸೆಲ್ಲಾರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರ್ ಇವಾಗ ಪಾರ್ಕಿಂಗ್ ಆಯಿತು. ಈಗ ಮೇಲ್ಗಡೆ ನೀವು ಹೇಳ್ತಾ ಇರೋದು ರೆಂಟ್ ಮಾಡಬೇಕಾ ಡೂಪ್ಲೆಕ್ಸ್ ಮಾಡಬೇಕಾ? ನನ್ನ ಐಡಿಯಾ ಸ್ವಲ್ಪ ರೆಂಟು ಇರಲಿ, ಆಮೇಲೆ ಡೂಪ್ಲೆಕ್ಸ್ ಮಾಡೋಣ ಅಂತ ಒಂದು ಡೂಪ್ಲೆಕ್ಸ್ ಪ್ಲ್ಯಾನ್ಸ್ ಎರಡೂ ಇದೆ. ಓಕೆ. ಇವಾಗ ಸರ್ ಇದೇನಾಗುತ್ತೆ ಅಂದರೆ, ಫಸ್ಟ್ನೇದು ನಮಗೊಂದು ಪಾಯಿಂಟ್, ನೀವು ಒಂದು ಆನ್ಸರ್ ಕೊಡಿ.
ನೀವು ಹಣಗಳನ್ನ ಏನು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ರಲ್ವಾ, ಅದು ಪೂರ್ತಿ ದುಡ್ಡಿದೆಯಾ ಅಥವಾ ಏನಾದರೂ ಲೋನ್ಗೆ ಹೋಗ್ತೀರಾ? ರಿಟೈರ್ಡು ಟೀಚರು, ಸ್ವಲ್ಪ ಬಡ್ಜೆಟ್ ಇದೆ. ಸ್ವಲ್ಪ ನನ್ನ ಮಗ ಕೂಡ ಈ ನಡುವೆ ಜಾಬಲ್ಲಿದ್ದಾನೆ. ಅವನ ಕಡೆಯಿಂದ ಲೋನ್ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಎರಡು ಮಿಕ್ಸ್ ಮಾಡ್ಕೊಂಡು ಏನಾದರೂ ಒಂದು ಮಾಡೋಣ ಅಂತ. ಓಕೆ, ನೀವೇನು ಹೇಳ್ತಾ ಇದ್ದೀರಾ, ಪಾರ್ಕಿಂಗ್ ಕೊಟ್ಟು ಒಂದು 1 or 2 ಫ್ಲೋರ್ಸ್ ರೆಂಟ್ ಮಾಡಿ ನಂತರ ಒಂದು ಪುಟ್ಟದಾಗ ಒಂದು ಡ್ಯೂಪ್ಲೆಕ್ಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಎಸ್, ರೈಟ್ ಸರ್. ಸರ್, ನನಗೊಂದು ಫ್ರೆಂಡ್ಲಿಯಾಗಿ ಒಂದು ಗೈಡೆನ್ಸ್ ಕೊಡ್ತೀನಿ, ತಪ್ಪು ತಿಳ್ಕೊಬಾರ್ದು. ಯಾಕೆಂದರೆ ನಾವು ಯಾವಾಗಲೂ ಅಷ್ಟೇ ಒಂದು ಮನೆ ಕಟ್ಟೋರಿಗೆ ನಮ್ಮ ಕಡೆ ಗೊತ್ತಿರುವಂತಹ ಗೈಡೆನ್ಸ್ಗಳು ಕೊಡ್ತೀವಿ. ಪ್ರತಿಯೊಬ್ಬರು ಅವ್ರವ್ರದ್ದೇ ಆದಂಥ ಒಂದೊಂದು ಫೀಲ್ಡ್ಗಳಲ್ಲಿ ಇರ್ತಾರೆ. ಕೆಲವೊಬ್ರಿಗೆ ಏನಾಗುತ್ತೆ, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಹೇಗೆ ಹೋಗಬೇಕು, ಏನು ಮಾಡಬೇಕು ಅನ್ನುವಂಥ ಆಲೋಚನೆಗಳು ಇರಲ್ಲ. ತುಂಬ ಜನ ಮನೆಗಳನ್ನ ಹಾಳು ಮಾಡ್ಕೊಳ್ತಾ ಇರೋದು ಎಲ್ಲಿ ಅಂತಂದರೆ, ಆ ಮನೆಗಳ ಬಗ್ಗೆ ಪೂರ್ತಿ ಮಾಹಿತಿಗಳನ್ನ ಪಡ್ಕೊಳ್ಳದೆ ತುಂಬ ಜನ ಹಾಳಾಗ್ತಾ ಇದ್ದಾರೆ. ಇಲ್ಲಿ ನಾವು ಎಲ್ಲರಿಗೂ ಒಂದು ಮೈಂಡ್ ಕೂತಿದೆ, ಸರ್ ನನ್ನ ಕಡೆಗಾಲದಲ್ಲಿ ಸ್ವಲ್ಪ ರೆಂಟ್ಸ್ ಬರೋ ಥರ ಆಗ್ಬಿಡ್ಲಿ, ರೆಂಟ್ ಬಂದುಬಿಟ್ರೆ ನಾವು ಸೇಫಾಗಿರ್ತೀವಿ ಫ್ಯಾಮಿಲಿ, ಹಾಗಾಗಿ ರೆಂಟ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ನಿಮ್ಮ ಹತ್ರ ಸ್ವಂತ ಹಣ ಇದ್ದು, ನೀವು ಉಳಿಸಿಟ್ಟುವಂಥ ಹಣ ನಿಮ್ಮ ಅಕೌಂಟಲ್ಲಿ ಇದ್ದು ನೀವು ಅದನ್ನು ರೆಂಟ್ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂತಂದರೆ ಓಕೆ, ನೋ ಪ್ರಾಬ್ಲಮ್, ಅದು ನಾನು ತಪ್ಪು ಅಂತ ಹೇಳಲ್ಲ. ಅಥವಾ ನಿಮ್ದು ಯಾವುದಾದ್ರು ಮೂಲ ಪ್ರಾಪರ್ಟಿ ಹಣಗಳು ಬಂದಿದೆ, ಅದನ್ನು ರೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂತಂದು ಇಟ್ಸ್ ಗುಡ್. ಬಟ್ ನಾನು ನಿಮಗೆ ಫ್ರೆಂಡ್ಲಿ ಗೈಡೆನ್ಸ್ ಮಾಡೋದೇನು ಅಂತಂದರೆ, ನೀವು ಒಂದು ಟೋಟಲ್ ಹಣದಲ್ಲಿ ಅರೌಂಡು ಒಂದು 70 to 80% ಹಣನ ಲೋನ್ ಥ್ರೂ ಹೋಗ್ಬಿಟ್ಟು, ಅಂದರೆ ಲೋನ್ನಲ್ಲಿಯೇ ಹೋಗ್ಬಿಟ್ಟು ಇನ್ನೊಂದು 10-20% ಮಾತ್ರ ನಾನು ದುಡ್ಡು ಹಾಕ್ತೀನಿ, ನೀವು ಲೋನ್ಗೆ ಹೋಗ್ತೀನಿ, ಆ ಲೋನ್ ಥ್ರೂ ರೆಂಟೆಡ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ಇದು ತುಂಬ ತಪ್ಪು ನಿರ್ಧಾರ. ಓಹೋ, ಹೌದಾ ಸರ್? ಸರ್, ಯಾಕೆ ಹೇಳ್ತೀನಿ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ನನಗೆ ಗೊತ್ತಿರೋ ಪ್ರಕಾರ ಮಾರ್ಕೆಟ್ನಲ್ಲಿ ಹೆಂಗಿದೆ ಅಂತಂದರೆ, ತುಂಬ ಜನಗಳು ಏನು ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಮಾಡಬೇಕು ಗೊತ್ತಿಲ್ಲ, ಶುರು ಮಾಡಿಬಿಡ್ತಾರೆ, ಹೋಗ್ತಾರೆ, ಒಂದು 50 ಲಕ್ಷನೋ 60 ಲಕ್ಷನೋ ಕೆಪಾಸಿಟಿ ಏನಿದೆ, ಲೋನ್ ಎಷ್ಟು ಕೊಡ್ತಾರೆ ಅಂತ ನೋಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಬಂದುಬಿಡ್ತಾರೆ. ಬಟ್ ಬ್ಯಾಂಕಿಂದ ನೀವು ತರಬೇಕಾದ್ರೆ ಅದು ನಮಗೆ ಒಂದು 7%, 8% ಆ್ಯನ್ಯುವಲ್ ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ, ಡಿಪೆಂಡ್ಸ್ ಆನ್ ಬ್ಯಾಂಕ್ಸ್ಗಳಲ್ಲಿ. ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತಂದರೆ ನಿಮ್ಗೆ ಅರೌಂಡು 8.5% ತನಕ ಬರುತ್ತೆ. ಬೇರೆ ಬ್ಯಾಂಕ್ಗಳಲ್ಲಿ 9-10% ತನಕನೂ ಇರುತ್ತೆ. ನಿಮ್ಮ ಬ್ಯಾಂಕ್ಸು ಮತ್ತು ನಿಮ್ಮ ಡಿಪೆಂಡ್ಸ್ ಆನ್ ಡಾಕ್ಯುಮೆಂಟ್ಸು ಮತ್ತು ನೀವು ಲೋನನ್ನು ರೀಪೇಮೆಂಟ್ ಹೇಗೆ ಮಾಡ್ತೀರಾ, ನಿಮ್ಮದು ಎಲಿಜಿಬಲ್ ಏನಿದೆ ಅಂತ ನೋಡಿಕೊಂಡು ಅವ್ರು ಲೋನ್ ಕೊಡ್ತಾರೆ. ನೀವು ಅಲ್ಲಿ ತರಬೇಕಾದ್ರೆ ಅವರೇಜ್ ನಾವು ಲೆಕ್ಕ ಹಾಕ್ಕೊಂಡ್ರೆ ಒಂದು 70-80 ಪೈಸೆ. ಒಂದೊಂದ್ಸರಿ ಅದು ಲೆಕ್ಕದ ಪ್ರಕಾರ ಹೋದರೆ ಪ್ರೈವೇಟ್ ಬ್ಯಾಂಕ್ ಅಂತ ಹೋದರೆ ₹1 ತನಕನೂ ನಿಮಗೆ ಇಂಟ್ರೆಸ್ಟ್ ಬೀಳುತ್ತೆ, ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ. ಆ ದುಡ್ಡನ್ನು ಇದು ನೋಡ್ಕೋಬೇಕು. ಯಾಕೆಂದರೆ ಈಗ ನೀವು ಅಲ್ಲಿ ಹೋಗ್ಬಿಟ್ಟಿದ್ದೆ, ನೀವು ಒಂದು 80 ಪೈಸದಿಂದ ₹1 ತನಕ ಲೋನನ್ನು ಅಮೌಂಟನ್ನು ಕಟ್ಟಿಬಿಟ್ಟು ಆ ದುಡ್ಡನ್ನು ತೊಗೊಬಂದು ನೀವು ಇಲ್ಲಿ ಬಾಡಿಗೆ ಮನೆ ಕಟ್ತೀರಾ. ಬಾಡಿಗೆ ಮನೆ ಅಂತ ನೀವು ಕಟ್ಟಿದಾಗ ನೀವು ಒಂದೇ ಒಂದ್ಸರಿ ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಆ ಬಾಡಿಗೆ ಮನೆ ನೀವು ಕಟ್ಟಿದ್ರಿ ಅಂತ ಅಂದ್ಕೊಳ್ಳಿ, ಎಷ್ಟು ರೆಂಟ್ ಬರುತ್ತೆ? ನಮಗೆ ಗೊತ್ತಿರೋ ಪ್ರಕಾರ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಅದು ಒಳ್ಳೆ ಏರಿಯಾ ಅಂತಂದರೆ ಒಂದು 40 ಪೈಸೆ ಸಿಗುತ್ತೆ. ನಿಜ ಸರ್. 45 ಪೈಸೆ ಸಿಗುತ್ತೆ. ಈಗ ನಿಮ್ದು ವಿಶ್ವಪ್ರಯದಲ್ಲಿ ಒಂದು ಮನೆ ಇದೆ, ನೀವು ಆಲ್ರೆಡಿ ಮನೆ ಕಡೆ ಇದು ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ರೆಂಟ್ ಬರ್ತಾ ಇದೆ, ಒಳ್ಳೆ ಫ್ಯಾಮಿಲಿ ಕೊಡಬೇಕು ಅಂತ ಹೋದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ರೆಂಟ್ ಬರ್ತಾ ಇಲ್ಲ. ಇಲ್ಲ ಸರ್, ಹೌದಲ್ವಾ? ಈಗ ನಾನೇನು ಹೇಳೋದು ಅಂದರೆ, ನೀವು ಒಂದು 70 ಪೈಸೆ ಒಂದು 35-40 ಪೈಸೆ ರೆಂಟನ್ನು ತೊಗೊಂಡ್ಬಿಟ್ಟು ಅಲ್ಲಿ ಬ್ಯಾಂಕ್ ಕಟ್ಟಬೇಕಾದ್ರೆ ಅದು 80 ಪೈಸದ ಆಜು ಬಾಜುನಲ್ಲಿ ರೀಪೇಮೆಂಟ್ ಮಾಡ್ತಾ ಇರ್ತೀರ. ಆ ರೀಪೇಮೆಂಟ್ ಮಾಡೋಕ್ಕೋಸ್ಕರ ಇಲ್ಲಿಂದ ದುಡ್ಡು ತೊಗೊಂಡೋಗ್ಬಿಟ್ಟಿದ್ದೆ, ಅಲ್ಲಿ ನೀವು ದುಡ್ದಿರೋ ದುಡ್ಡನ್ನು ಅದಕ್ಕೆ ಹ್ಯಾಡ್ ಮಾಡಿ, ಈ ದುಡ್ಡು ಹ್ಯಾಡ್ ಮಾಡಿ 20 ವರ್ಷ ಲೋನ್ ಕಟ್ತೀರ ಸರ್. ವಾಸ್ತವಿಕವಾಗಿ ಸತ್ಯ ಸರ್. ಈಗ ಈಗ ನೀವೇನು ಮಾಡ್ತಾ ಇದ್ದೀರಾ, ನನಗೆ ಬೇಕು, ನಾನು ಕಟ್ಟಬೇಕು ಅನ್ನೋ ಆಸೆ ಇದೆ, ರೆಂಟ್ ಬರುತ್ತೆ ಅನ್ನೋ ಸೋರ್ಸಸ್ ಇದೆ. ಸರ್, ನಿಮ್ಮ ಕೈಲಿರೋ ದುಡ್ಡನ್ನು ನೀವು ಕಳ್ಕೊಂಡು ರೆಂಟ್ ಯಾಕೆ ತೊಗೋಬೇಕು ಸರ್? ನಿಜ ಸರ್. ನಿಮ್ಮ ಹತ್ರ ಇರುವಂಥ ಕೈಲಿರುವಂಥ ಹಣಗಳನ್ನ ಕಳ್ಕೊಂಡು ರೆಂಟನ್ನು ಯಾಕೆ ತೊಗೋಬೇಕು? ರೆಂಟ್ ಬೇಡ ಅಲ್ವಾ? ಇದೇ ಪರಿಸ್ಥಿತಿ ನಂತರ ಸುಮಾರು ಜನದ. ಯಾಕೆಂದರೆ ನಾನು ತುಂಬ ಜನಕ್ಕೆ ಹೇಳ್ತೀನಿ, ನಿಮ್ಗೇನಾದರೂ ಯಾವ್ದಾದ್ರು ಪರ್ಮನೆಂಟ್ ಸೋರ್ಸ್ ನಿಮ್ಮ ಬಳಿ ಇತ್ತು, ನಿಮ್ಗೇನೂ ತೊಂದರೆ ಇಲ್ಲ, ಅದು ಆ ಕ್ಯಾಶನ್ನು ಯಾವ ರೀತಿ ಇಟ್ಕೊಳ್ಳೋಕ್ಕಾಗಲ್ಲ, ಅದು ಪರ್ಮನೆಂಟ್ ಸೋರ್ಸಸ್ ಆಗಿ ರೆಂಟ್ ಮಾಡ್ಕೋತೀನಿ ಅಂತಂದರೆ ಗುಡ್, ಬೇಡ ಅಂತ ನಾನು ಹೇಳಲ್ಲ. ಆದರೆ ನೀವು ಲೋನ್ ತೊಗೊಬಂದು ರೆಂಟ್ ಮನೆ ಕಟ್ಟೋದು ಪ್ರಿಫರಬಲ್ ಅಲ್ಲ, ಬುದ್ಧಿವಂತಿಕೆ ಲಕ್ಷಣ ಅಲ್ಲ. ಖಂಡಿತ. ನಾನು ಯಾವಾಗಲೂ ಅದಕ್ಕೆ ಸಪೋರ್ಟೇ ಮಾಡಲ್ಲ, ನಾನು ಆ ವಿಚಾರ ಸಪೋರ್ಟ್ ಮಾಡಲ್ಲ. ಕೆಲವೊಂದು ಸರಿ ಅತಿಯಾಗಿ ಆ ಮನೇನ ಆಲ್ಟ್ರ್ ಮಾಡ್ಕೊಳ್ತೀನಿ ಅಂತಂದರೆ ಅದಕ್ಕೂ ನಾನು ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಆ ದುಡ್ಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದು ರಿಟರ್ನ್ ಬರೋದೇ ಇಲ್ಲ ನಿಮಗೆ. ಖಂಡಿತ. ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ಒಂದ್ಸರಿ ಯೋಚನೆ ಮಾಡಿ. ಯಾಕೆ ಗೊತ್ತಾ, ನಾನು ಒಬ್ಬ ಇಂಜಿನಿಯರ್ ಆಗಿ ನಾನು ನಿಮ್ಗೆ ಏನು ಗೈಡೆನ್ಸ್ ಕೊಡಬೇಕು ಅದು ಮಾತ್ರ ಕೊಡ್ತಾ ಇರ್ತೀನಿ. ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರುತ್ತೆ.
ಹಾಗಾಗಿ ನೀವು ಮನೆಯಲ್ಲೆಲ್ಲ ಕುತ್ಕೊಂಡು ಮಾತಾಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ರೆಂಟ್ ಮಾಡೋ ವಿಚಾರಕ್ಕೆ ಅದ್ರ ಬದಲು ಜಸ್ಟ್ ಎಂಜಾಯ್. ನೀವು ಲೋನ್ ತೊಗೊಂಡ್ರು ನಿಮ್ಮ ಸ್ವಂತ ಮನೆ ನೀವು ಎಂಜಾಯ್ ಮಾಡಿ ಸರ್. ಈಗ ಅಲ್ಲಿಂದ ಲೋನ್ ತೊಗೊಂಡು ಈ ಬ್ಯಾಂಕಿಗೆ ನಿಮ್ಮ ದುಡ್ಡನ್ನು ಸೇರಿಸಿ ಆ ಬ್ಯಾಂಕಿಗೆ ಕೊಡೋದಾದರೆ ನೀವೊಂಥರ ಮಧ್ಯ ಮೀಡಿಯೇಟ್ರ್ ಥರ ಕೂತ್ಕೊಳ್ತೀರಾ. ನಾನು ನಿಮ್ಗೆ ಏನು ಹೇಳೋದು ಅಂದರೆ ಲೋನ್ ತೊಗೊಳ್ಳಿ, ಆ ಲೋನ್ ದುಡ್ಡನ್ನು ಅನುಭವಿಸಿ. ನೀವು 10 ವರ್ಷ ಆಗ್ಬೋದು, 20 ವರ್ಷ ಲೋನ್ ತೊಗೊಂಡ್ರೆ ಅಲ್ಲೊಂದು ನಿಮಗೆ ಬೇಕಾದಂಥ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಧಿಕವಾಗಿ ಅಂದರೆ ಹೆಚ್ಚು ಸಾಲ ಮಾಡದೆ ಆ ಮನೆ ಮಾಡಿಕೊಂಡ್ರೆ ಹ್ಯಾಪಿಯಾಗಿರ್ತೀರಲ್ವಾ. ಖಂಡಿತ. ಹಾಗಾಗಿ ನನ್ನ ಸಜೆಷನ್ನು ನಿಮ್ಮ ರಿಕ್ವೈರ್ಮೆಂಟ್, ನಿಮ್ಮ ಹತ್ರ ಹಣ ಇಲ್ಲ ಲೋನ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಎಷ್ಟು ಬೇಕು ಅಷ್ಟು ಲೋನ್ ತೊಗೊಳ್ಳಿ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಸರ್. ಇದು ಮನೇಲಿ ಮಾತಾಡಾದ್ಮೇಲೆ ಬೇಕಾದ್ರೆ ನೋಡೋಣ. ಇನ್ನೊಂದು ವಿಚಾರ ಕೇಳಿದ್ರೆ ನೀವು ಸರ್ ನನಗೆ ಬ್ರಿಕ್ಕು ಬ್ಲ್ಯಾಕು ಕನ್ಫ್ಯೂಷನ್ ಇದೆ ಅಂತ. ಹೌದು ಸರ್, ಅದೊಂದು ಪಾಯಿಂಟ್ ಸರ್. ಇದು ಮೇಜರ್ ವಿಚಾರ ಸರ್. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಬ್ರಿಕ್ಕು ಅಂದರೆ ಒಂಥರ ಸೆಂಟಿಮೆಂಟ್ ಮೊದಲಿನಿಂದ ಕೂತಿದೆ. ಅಪ್ಪ ಹಾಕದ ಆಲ್ದ ಮರ ಅನ್ನೋ ಫೀಲ್ ನಮ್ಮಲ್ಲಿ ಕಾಡ್ತದೆ ಇರುತ್ತೆ. ಹೌದು, ಯಾಕೆಂದರೆ ಬ್ರಿಕ್ ಅಂದರೆ ಅದು ಮಡ್ಡಲ್ಲಿ ಮಾಡಿರುವಂಥದ್ದು, ಸ್ವಲ್ಪ ಪರ್ಸೆಂಟೇಜ್ ತಂಪಾಗಿರುತ್ತೆ. ಹಾಗಾಗಿ ಎಲ್ಲರೂ ಬ್ರಿಕ್ಕನ್ನು ಲೈಕ್ ಮಾಡ್ತಾರೆ. ಅದೇ ಬ್ಲಾಕ್ ಅಂತ ಬಂದಾಗ ಸಿಮೆಂಟಲ್ಲಿ ಇರುತ್ತೆ. ಈ ನಮ್ಮ ಜನಗಳಿಗೆ ಒಂದು ಸಣ್ಣದೇನು ದೊಡ್ಡದಾಗಿ ತಪ್ಪು ಕಲ್ಪನೆ ಕೂತ್ಕೊಂಡಿದೆ. ಇಟ್ಟಿಗೆಲ್ಲಿ ಕಟ್ಟಿದ್ರೆ ಮನೆ 100 ವರ್ಷಗಳ ಕಾಲ ಇರುತ್ತೆ, ಬ್ಲಾಕಲ್ಲಿ ಕಟ್ಟಿದ್ರೆ ಸರಿ ಇರಲ್ಲ, ಬ್ಲಾಕ್ ಅಂದರೆ ಅದು ಕಮರ್ಷಿಯಲ್ ಪ್ರಾಡಕ್ಟು, ಬರೀ ಅಪಾರ್ಟ್ಮೆಂಟ್ ಮಾತ್ರ ಬಳಸ್ತಾರೆ ಅನ್ನುವಂತಹ ತಪ್ಪು ಕಲ್ಪನೆ ತುಂಬ ಜನಗಳಲ್ಲಿ ತುಂಬಿದೆ. ಈ ಸಿಮೆಂಟ್ ಬ್ಲಾಕ್ ಅನ್ನೋ ಪ್ರಾಡಕ್ಟ್ ಇರುತ್ತಲ್ಲ, ಒಂದು ಅಪಾರ್ಟ್ಮೆಂಟ್ ಅಂತ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎಲ್ಲರಿಗೂ ಏನು ಮೈಂಡಲ್ಲಿ ಗೊತ್ತಿದೆ ಅಂದರೆ ಅಪಾರ್ಟ್ಮೆಂಟ್ ಅಂದರೆ ಕಳಪೆ, ಅಪಾರ್ಟ್ಮೆಂಟ್ ಅಂದರೆ ಕಳಪೆ, ಅಲ್ಲಿ ಕ್ವಾಲಿಟಿ ಇರಲ್ಲ, ಅದಕ್ಕೋಸ್ಕರ ಅಲ್ಲಿ ಬ್ಲ್ಯಾಕ್ ಯೂಸ್ ಮಾಡ್ತಾರೆ ಅಂತ ಎಲ್ಲರ ಮನಸ್ಸಲ್ಲೂ ಕೂತ್ಕೊಂಡಿದೆ, ಒಂದು ಫ್ರೇಮ್ ಆಗಿ ಕೂತ್ಕೊಂಡಿದೆ. ನಾನು ಹೇಳೋದೇನು ಅಂತಂದರೆ ಸರ್ ನೋಡಿ, ಅಪಾರ್ಟ್ಮೆಂಟಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಸಾಯಿಲ್ ಟೆಸ್ಟ್ ಆಗಿರುತ್ತೆ, ತರುವಂಥ ಸ್ಟೀಲ್ನು ಟೆಸ್ಟ್ ಮಾಡ್ತಾರೆ, ಸ್ಯಾಂಡು ಕೂಡ ಟೆಸ್ಟ್ ಆಗಿರುತ್ತೆ, ಬ್ಲಾಕು ಟೆಸ್ಟ್ ಆಗಿರುತ್ತೆ. ಪ್ರತಿಯೊಂದು ಪ್ರಾಡಕ್ಟು ವಿತೌಟ್ ಟೆಸ್ಟ್ ಯಾವುದೇ ಪ್ರಾಡಕ್ಟನ್ನು ಅವರು ಬಳಸೋದೇ ಇಲ್ಲ. ಅದನ್ನು ಟೆಸ್ಟ್ ಮಾಡೇ ಅವರು ಬಳಸೋದು. ಅಷ್ಟು ಟೆಸ್ಟ್ ಮಾಡಿ ಬಳಸುವಂತಹ ಕನ್ಸ್ಟ್ರಕ್ಷನ್ನ ಕಳಪೆ ಅಂತ ಹೇಗೆ ಹೇಳ್ತೀವಿ? ಇಲ್ಲಿ ರೆಸಿಡೆನ್ಷಿಯಲ್ ಮತ್ತು ಅಪಾರ್ಟ್ಮೆಂಟ್ಗೆ ವ್ಯತ್ಯಾಸ ಏನು ಗೊತ್ತಾ? ಹೇಳಿ ಸರ್. ಇದು ರೆಸಿಡೆನ್ಷಿಯಲ್ ಅಂದರೆ 1 ಮಕ್ಕಳು 2 ಮಕ್ಕಳು ಇರುವಂತಹ ಮನೆ ಇದ್ದಂಗೆ, ಫ್ಯಾಮಿಲಿ ಇದ್ದಂಗೆ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ತುಂಬ ಕೇರ್ ಮಾಡ್ತೀವಿ, ತುಂಬ ಪ್ರತಿಯೊಂದು ಇಂಚು ಒಂದೊಂದು ಪಾಯಿಂಟಲ್ಲಿ ಅವ್ರ ಆ್ಯಕ್ಟಿವಿಟೀಸಲ್ಲಿ ಹೆಂಗೆ ಚೆಕ್ ಮಾಡ್ತೀವಿ, ಆ ಥರ ನಮ್ಮ ಸ್ವಂತ ಮನೆ ಅಂತ ಬಂದಾಗ ಅದನ್ನು ಅಷ್ಟೇ ಕೇರ್ ತೊಗೊಳ್ತೀವಿ. ಫಿನಿಷಿಂಗ್ ಸ್ಟೇಜಲ್ಲೂ ಕೂಡ ಅದೇ ಕೇರ್ ಇರುತ್ತೆ. ಆದರೆ ಇದೇ ವಿಚಾರ ಅಪಾರ್ಟ್ಮೆಂಟ್ ಅಂತ ಬಂದರೆ 10 ಜನ ಮಕ್ಕಳಿರುವಂತಹ ಫ್ಯಾಮಿಲಿ, ಈ ತಂದೆ ತಾಯಿಗೆ ಏನಿರುತ್ತೆ, 10 ಜನ ಮಕ್ಕಳು ಎಲ್ಲೋ ಅಲ್ಕೊಬತ್ತಂದ್ಬಿಡು, ಏನೋ ಒಂದು ಮಾಡ್ತಾ ಅಂದ್ಬಿಡು ಅನ್ನೋಂಥ ನೆಗ್ಲಿಜೆನ್ಸ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಹೌದಲ್ವಾ? ಈಗ ಥಿಂಕ್ ಮಾಡಿ, ಯಾಕೆಂದರೆ ಅಲ್ಲೇನಾಗುತ್ತೆ, 100 ಮನೆಗಳಿರ್ತವೆ. ಅವರು ಇಡೀ ಮನೆಯ ಕ್ವಾಲಿಟಿಯಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಸ್ಮಾಲ್ ಏನಾಗುತ್ತೆ ಅಂದರೆ ಡೀಟೇಲ್ಸ್, ಅಂದರೆ ಪ್ಲಾಸ್ಟಿಂಗ್ ಟೈಮಲ್ಲಿ, ಪೇಂಟಿಂಗ್ ಟೇಬಲ್ಲಿ, ಟೈಲ್ಸ್ ಹಾಕುವಂಥ ಸಂದರ್ಭಗಳಲ್ಲಿ ಅವ್ರೇನು ಮಾಡ್ತಾರೆ, ಅಷ್ಟು ವರ್ಕ್ ಇರಬೇಕಾದ್ರೆ ಹರಿಬಿರಿ. ಈ 10 ಮಕ್ಕಳು ಸಾಕಬೇಕಾದ್ರೆ ಕೇರ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. 1 ಮಕ್ಕಳು ಸಾಕೋ ವಿಚಾರನೇ ಬೇರೆ, 10 ಮಕ್ಕಳು ಸಾಕೋ ವಿಚಾರನೇ ಬೇರೆ. ಎಷ್ಟೋ ಫ್ಯಾಮಿಲಿಗಳು ನೋಡಿದ್ದೀವಿ, 10 ಮಕ್ಕಳಿರೋ ಮನೆಗಳಲ್ಲಿ ಅವರು ಕೇರೇ ಮಾಡೋಕ್ಕೆ ಹೋಗಿರಲ್ಲ. ಆ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಏನಾಗುತ್ತೆ ಅಂದರೆ ಫಿನಿಷಿಂಗ್ ಸಂದರ್ಭದಲ್ಲಿ ಸ್ವಲ್ಪ ಹಾಳಾಗುತ್ತೆ. ಹಾಗಾಗಿ ಅಲ್ಲಿ ಫಿನಿಷಿಂಗ್ ಹಾಳಾಗಿರುತ್ತೆ ಅಂತ ಹೇಳ್ತೀನಿ ವಿನಃ ಕ್ವಾಲಿಟಿ ಹಾಳಾಗಿರಲ್ಲ. ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದ್ದೇ ಇರುತ್ತೆ. ಯಾಕೆಂದರೆ ಅಲ್ಲಿ ಬಳಸ್ತಾ ಇರುವಂತಹ ಬ್ಲಾಕ್ ಇದೆಯಲ್ಲ ಟೆಸ್ಟೆಡ್ ಆಗಿರುತ್ತೆ ಸರ್. ಇದು ಒಂದು ಮನೆ ಒಬ್ಬ ನಾರ್ಮಲ್ ಮನುಷ್ಯನ ಡ್ರೀಮ್. ಒಂದು ಮನೆ ಅನ್ನೋದು ಒಬ್ಬ ನಾರ್ಮಲ್ ಮನುಷ್ಯನ ಡ್ರೀಮು. ಅದೇ ಅಪಾರ್ಟ್ಮೆಂಟ್ ಅನ್ನೋದು ಅಲ್ಲಿ 100 ಫ್ಯಾಮಿಲಿಗಳ ಡ್ರೀಮ್ ಇರುತ್ತೆ. ಒಂದು ಫ್ಯಾಮಿಲಿ ಡ್ರೀಮ್ ಮನೆಯೇ 100 ಕಾಲ ಇರಬೇಕು ಅಂತಂದರೆ 100 ಪೀಪಲ್ಸ್ ಫ್ಯಾಮಿಲಿದು ಡ್ರೀಮ್ಗಳು ಇರಬೇಕಲ್ವಾ? ಅಲ್ಲಿ ಬಳಸೋ ಪ್ರಾಡಕ್ಟ್ ಗುಡ್ ಇರುತ್ತಲ್ವಾ? ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂದರೆ, ಸಿಮೆಂಟ್ ಬ್ಲಾಕ್ ಅನ್ನೋದು ನಾವೇನು ಬಳಸ್ತೀವಲ್ವಾ, ನೋಡಿ ನೀವು ಯೋಚನೆ ಮಾಡಿ ನೋಡಿ, 2 ಇಟ್ಟಿಗೆನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನೀವು 2 ಇಟ್ಟಿಗೆ ಎಷ್ಟು ನಂಬ್ತಿರೋ ಏನೋ ಗೊತ್ತಿಲ್ಲ. ಆ 2 ಇಟ್ಟಿಗೆ ನಡುವೆ ಇರುವಂತಹ 1 ಇಂಚ್ ಸಿಮೆಂಟ್ ಇರುತ್ತಲ್ಲ ಅದನ್ನು ನಂಬ್ತೀರಾ. ಹೌದು, ಸಿಮೆಂಟ್ ಇಲ್ಲ ಮಡ್ಡಲ್ಲಿ ಕಟ್ಟಿ ಅಂತ ಇವಾಗ ಅಂದರೆ ಈಗಿನ ಕಾಲದಲ್ಲಿ ನೀವು ಕಟ್ತೀರಾ? ಕಟ್ಟಲ್ಲ. 2 ಇಟ್ಟಿಗೆ ನಂಬೋದು ಯಾವಾಗ ಅಂದರೆ 1 ಇಂಚ್ ಮಧ್ಯೆ ಸಿಮೆಂಟ್ ಹಾಕಿದ್ರೆ ಮಾತ್ರ ನೀವು ನಂಬ್ತೀರಿ. ಆದರೆ ಜನಗಳಿಗೆ ಏನು ಕನ್ಫ್ಯೂಷನ್ ಅಂತಂದರೆ, ಇಡೀ ಗೋಡೆನ ಸಿಮೆಂಟಲ್ಲಿ ಕಟ್ಟಿದ್ರೆ ಕನ್ಫ್ಯೂಷನ್, ಓಹೋ ಅದು ಕ್ವಾಲಿಟಿ ಸರಿ ಇಲ್ವೇನೋ ಅಂತ. 2 ಇಟ್ಟಿಗೆ ಬಾಂಡಿಂಗಿಗೆ 1 ಇಂಚ್ ಪ್ಲಾಸ್ಟಿಂಗನ್ನು ನಾವು ಬಿಲೀವ್ ಮಾಡ್ತಾ ಇದ್ದೀವಿ ಅಂದಾಗ ಯಾಕೆ ಇಡೀ ಗೋಡೆ ಸಿಮೆಂಟಲ್ಲಿ ಬಂದಾಗ ನಂಬಲ್ಲ? ಆಮೇಲೆ ಇನ್ನೊಂದೇನು ಅಂದರೆ ಟೆಂಪ್ರೇಚರ್ ವಿಚಾರವಾಗಿ ಬ್ರಿಕ್ಕಿಗೆ ಕಂಪೇರ್ ಮಾಡಿದಾಗ ಬ್ಲ್ಯಾಕ್ನಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಸಮ್ ಪರ್ಸೆಂಟೇಜ್. ಆದರೆ ನಮ್ಮ ವೆದರ್ ಇದೆಯಲ್ಲ, ಈ ಬೆಂಗಳೂರು ಈ ಸುತ್ತಮುತ್ತ ವೆದರ್ ಇದೆಯಲ್ಲ, ನಮಗೆ ಇನ್ನೂ ಕೂಡ ಆ ಥರ ಎಫೆಕ್ಟು ಅಷ್ಟೊಂದಿಲ್ಲ. ಯಾಕೆಂದರೆ ಈಗ 100 ಫ್ಯಾಮಿಲಿ ಇರುವಂಥ ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಬ್ಲಾಕು ತುಂಬ ಹೀಟಾಗಿ ಅದು ಕರೆಕ್ಟಾಗಿ ಇಲ್ಲ ಅಂತಂದಿದ್ರೆ ಯಾಕೆ ಅಪಾರ್ಟ್ಮೆಂಟ್ಗಳು ಎದುಳ್ತಾ ಇದ್ದೋ? ನಿಜ, ಹೌದು.
ಖಂಡಿತವಾಗಿ ಅಪಾರ್ಟ್ಮೆಂಟ್ ಸ್ಟಾಪ್ ಆಗ್ತಿತ್ತಲ್ವಾ, ಹೌದು. ತುಂಬ ಹೀಟ್ ಇದೆಯಪ್ಪ, ಇದು ಬೇಡ ಬೇಡ ಹಾಗೆ ಹೀಗೆ ಅನ್ನೋ ಫೀಲ್ ಇದೆಯಲ್ವಾ. ನಿಜ ನಿಜ ಸರ್. ಹಾಗಾಗಿ ಸಿಮೆಂಟ್ ಬ್ಲಾಕ್ ಅನ್ನೋದು ಇಸ್ ಎ ವೆರಿ ಗುಡ್ ಪ್ರಾಡಕ್ಟ್. ನೀವು ಇಟ್ಟಿಗೆಗಳು ನಾನು ನೋಡ್ತಾ ಇದ್ದಂಗೆ ಒಂದು 20-25 ವರ್ಷಗಳಿಂದ ನಾವು ನೋಡಿದಂಥ ಇಟ್ಟಿಗೆಗಳೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಕೆಲವೊಂದು ಇಟ್ಟಿಗೆಗಳು ಮಾತ್ರ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಬಟ್ ಬ್ಲಾಕು 20-25 ವರ್ಷದಿಂದ ಬಂದಾಗ ಇದ್ದಂಥ ಆರ್ಡಿನರಿ ಬ್ಲಾಕ್ ಕಂಪೇರ್ ಮಾಡಿದ್ರೆ ಇವಾಗ ಆಟೋಮೆಟಿಕ್ ಬ್ಲಾಕು, ಸೆಮಿ ಆಟೋಮೆಟಿಕ್ ಬ್ಲಾಕ್ಸು, ಟೆಕ್ನಾಲಜಿ ತುಂಬ ಚೆನ್ನಾಗಿ ಬಂದಿದೆ ಬ್ಲಾಕ್ಸ್. ಹಾಗಾಗಿ ನಾನು ಹೇಳೋದೇನು ಅಂದರೆ ಖಂಡಿತವಾಗಿ ಬ್ಲಾಕ್ ಬಳಸಿ. ಕಾಸ್ಟ್ ವೈಸ್ ಕಂಪೇರ್ ಮಾಡೋದು ಬ್ರಿಕ್ಗೆ ಬ್ಲಾಕಿಗೆ ಕಂಪೇರ್ ಮಾಡಿದ್ರೆ ಒಂದು ಫ್ಲೋರ್ 30-40 ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ನಿಮಗೆ ಅರೌಂಡ್ ಏನಿಲ್ಲ ಅಂದರೂ 1.5 to 1.25 ಲಕ್ಷ ರೂಪಾಯಿ ಅಮೌಂಟು ಸೇವ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಅಲ್ವಾ ಸರ್? ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ನೀವು ಒಂದು 3 ಫ್ಲೋರ್ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, 3 ಫ್ಲೋರ್ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಆವಾಗ ಇಲ್ಲಿ 1.5 ಲಕ್ಷ ಅಥವಾ 2 ಲಕ್ಷ ಅಂತಂದರೆ ನಿಮಗೆ 3 ಫ್ಲೋರ್ ಮನೆ ಕನ್ಸ್ಟ್ರಕ್ಷನ್ ಮಾಡೋದು ನಿಯರ್ಲಿ 6 lakh rupees ಅಮೌಂಟ್ ಸೇವ್ ಆಗುತ್ತಲ್ವಾ. ಯಾವ್ದಾರ 1 or 2 ರೂಮ್ಸ್ಗೆ ವಾರ್ಡ್ರೋಬ್ಸ್ ಎಲ್ಲ ಮಾಡ್ಕೋಬೋದಲ್ವಾ. ಖಂಡಿತ ಸರ್, ಖಂಡಿತವಾಗಿ. ಯಾಕೆ ನಾನು ಹೇಳೋದು ಅಂದರೆ, ನಾವು ಎಲ್ಲೆಲ್ಲಿ ಹಣಗಳನ್ನ ಸೇವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಹಾಗಾಗಿ ನನ್ನ ಸಜೆಷನ್ನು ನಿಮಗೆ ಮನೇಲಿ ಮಾತಾಡಿ ಮೇಡಮ್ ಅವ್ರ ಹತ್ರ, ಬಟ್ ನನ್ನ ಸಜೆಷನ್ನು 6 inches ಬ್ಲ್ಯಾಕ್ ಕೊಡಿ, ತುಂಬ ಒಳ್ಳೆಯದು, ಚೆನ್ನಾಗಿದೆ. ಅದರಲ್ಲಿ ಇನ್ನೂ ಒಂದು ವಿಚಾರ, ಈಗ ಬ್ಲಾಕ್ 6 inches ಏನು ಬಂದಿದೆ, ಅದೇ ಥರ ಬ್ರಿಕ್ ಅನ್ನೋ ಸೆಂಟಿಮೆಂಟ್ ನಿಮ್ಮಲ್ಲಿ ಜಾಸ್ತಿ ಇದ್ದರೆ 6 inches ಬ್ರಿಕ್ಕೇ ಬಂದಿದೆ, ಅದನ್ನು ಕೂಡ ಬಳಸ್ಬೋದು. ನಾನು ಬೇಕಾದ್ರೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಕೆಲವೊಂದು ವೀಡಿಯೋಗಳು ನೋಡಿ ನಂದು, ಆ ವಿಡಿಯೋದಲ್ಲಿ 6 inches ಬ್ಲಾಕ್ ಬಗ್ಗೆ ಎಲ್ಲ ಮಾಡಿದ್ದೀನಿ. ಹಾಗಾಗಿ ನನ್ನ ಸಜೆಷನ್ 6 inches ಬ್ಲಾಕ್ ಹೋಗಿ. ಏನಾಗುತ್ತೆ ಅಂದರೆ ನಮಗೆ ಈ ಬ್ರಿಕ್ಕಿಗೂ ಬ್ಲಾಕ್ಗೂ ಕಂಪೇರ್ ಮಾಡೋಕ್ಕೆ ಹೋದಾಗ ಇನ್ಸೈಡ್ ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ, ಮನೆಯ ಒಳಭಾಗ. ಹಿಟ್ಟಿಗೆ 9 inch ಬರುತ್ತೆ, 30-40ನಲ್ಲಿ 3 ಗೋಡೆ ಬರುತ್ತೆ. ಲೆಂತ್ ವೈಸ್ 40 feet ಲೆಂತಲ್ಲಿ ಏನಾಗುತ್ತೆ 4 ಗೋಡೆ ಬಂದಿರುತ್ತೆ. ಒಂದೊಂದು ಗೋಡೆಯಲ್ಲಿ 3-3 ಇಂಚ್ ನಿಮಗೆ ಕಡಿಮೆ ಮಾಡ್ತಾ ಹೋದರೆ ನಿಮಗೆ ಅರೌಂಡ್ ಒಳಭಾಗದ ಜಾಗ ಇದೆಯಲ್ಲ ಕಾರ್ಪೆಟ್ ಏರಿಯಾ, ಹೆಚ್ಚು ಕಮ್ಮಿ ಅರ್ಧದಿಂದ 3/4 ಚದರ ಕಾರ್ಪೆಟ್ ಏರಿಯಾ ಜಾಸ್ತಿ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಹಾಗಾಗಿ ಬ್ಲಾಕನ್ನು ಆರಾಮಾಗಿ ಬಿಲೀವ್ ಮಾಡ್ಬೋದು, ಯೂಸ್ ಮಾಡಿ ಸರ್. ಈ ಥರ ಹೇಳೋದು ನಿಮ್ಮ ಮನೇಲಿ ಹೇಳಿ, ನಿಮ್ಮ ಮನೇಲಿ ಏನು ಒಪ್ಕೋತಾರೆ ಅದನ್ನು ನೋಡಿ ಸರ್. ನಾನು ಬ್ಲಾಕಿಗೆ ಎಂಟ್ರಿ ಮಾಡಿರ್ತೀನಿ, ನೀವು ಮಾತಾಡಿ ನನಗೆ ಹೇಳಿ. ಯಾಕೆಂದರೆ 6 inches ಬ್ರಿಕ್ ಕೂಡ ಇರೋದ್ರಿಂದ ನೀವು ಬಳಸ್ಬೋದು ಸರ್. ಪಾಯಿಂಟ್ ಮಾಡ್ಕೊಂಡಿರಿ 6 inches ಬ್ಲಾಕನ್ನು ಪಾಯಿಂಟ್ ಮಾಡ್ಕೊಂಡಿರ್ತೀನಿ. ಇವಾಗ ನೀವು ಇದಕ್ಕೆ ಹೇಳಿದ್ರೆ ನಾನು ರೆಂಟೆಡ್ ವಿಚಾರವಾಗೂ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾಕೆಂದರೆ ಅದೊಂದು ಮೇಯ್ನ್ ಪಾಯಿಂಟು. ಇವಾಗ ಡ್ಯೂಪ್ಲೆಕ್ಸ್ ಮನೆ ಮಾಡ್ತೀನಿ ಅಂತಂದರೆ ನೀವು ನೋಡಿ ಸರ್, ಫಸ್ಟ್ ಫ್ಲೋರಿಂದ ಮನೆ ಸ್ಟಾರ್ಟ್ ಮಾಡಿದ್ರೆ, ಇಫ್ ಇನ್ ಕೇಸ್ ಡ್ಯೂಪ್ಲೆಕ್ಸೇ ಹೋಗ್ತೀನಿ ಅಂತಂದರೆ ಒಂದು ಎಂಟ್ರೆನ್ಸು 4 ಅಂದರೆ ವೆರಾಂಡ ಅಂತ ಬರುತ್ತೆ, ಲಿವಿಂಗು, ಕಿಚನ್ ಕಮ್ ಡೈನಿಂಗ್ ಏರಿಯಾ, ಕಿಚನ್ ಕಮ್ ಡೈನಿಂಗ್ ಏರಿಯಾ ಯೂಸ್ ಮಾಡೋಣ. ಆಮೇಲೆ ಏನು ಮಾಡೋಣ ಅಂದರೆ, ಇವಾಗ ಒಂದು ಪೂಜಾ ರೂಮು. ಈ ಪೂಜಾ ನಿಮ್ಗೆ ಎಷ್ಟು ಬೇಕು ಸರ್? ಒಂದು ನಾರ್ಮಲ್ ಅಂದರೆ 3-4 ಬರುತ್ತೆ, ಅಥವಾ 3.25 ಮಾಡ್ಕೊಂಡ್ರೆ ಒಬ್ಬರು ಒಳಗಡೆ ಕೂತ್ಕೊಂಡು ಡೈಮೆನ್ಷನ್ ಯಾವುದು ಸೂಟೇಬಲ್ ಇದೆ ಅದನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ಸರ್. ಒಂದು ಕೆಲಸ ಮಾಡ್ತೀನಿ ಸರ್, ಒಂದು 3 feet 6 inches by 5 feetಗೆ ಒಂದು ಕ್ಲಿಯರ್ ಮೆಜರ್ಮೆಂಟ್ ಹಾಕೊಂಡಿರ್ತೀನಿ. ಓಕೆ ಸರ್. ಪೂಜಾಗೆ ನೀವು ಅದೇ ಗ್ರೌಂಡ್ ಫ್ಲೋರ್ನಲ್ಲಿ ಡೈನಿಂಗ್ ಏರಿಯಾ ಪಕ್ಕ ಒಂದು ಸ್ಟೋರ್ ರೂಮ್ ಕೊಡೋಣ. ಸ್ಟೋರ್ ರೂಮ್ ಆರ್ ಸ್ಟೋರ್ ಏರಿಯಾ ಅಂತ ಹೇಳ್ತೀವಿ. ಏರಿಯಾ ಅಂತ ಕೊಟ್ಟರೆ ಪ್ಲೇಸ್ ನಿಮ್ಗೆ ಜಾಸ್ತಿ ಸಿಗುತ್ತೆ, ವೇಸ್ಟ್ ಆಗೋಲ್ಲ. ಜೊತೆಗೆ ಯುಟಿಲಿಟಿ ಅದರಲ್ಲಿ 2 ಥರ ಮಾಡೋಣ, ಸ್ವಲ್ಪ ಅಪ್ಗ್ರೇಡ್ ಮಾಡಿ ಇನ್ಸೈಡ್ ಯುಟಿಲಿಟಿ ಔಟ್ಸೈಡ್ ಯುಟಿಲಿಟಿಗೆ ಪ್ಲ್ಯಾನ್ ಮಾಡೋಣ. ಆಮೇಲೆ ಒಂದು ಜನರಲ್ ಬಾತ್ರೂಮ್ ಪ್ರೊವಿಷನ್ ಮಾಡ್ತೀನಿ. ಓಕೆ ಸರ್. ಪ್ಲಸ್ ಅಲ್ಲಿ ಒಂದು ರೂಮ್ ಮಾಡ್ತೀನಿ. ಆ್ಯಕ್ಚುಲಿ ಆ ರೂಮನ್ನು ನೀವೇನು ಬಳಸೋಕೆ ಹೋಗಬೇಡಿ, ನಿಮ್ಮ ರೂಮನ್ನು ನೆಕ್ಸ್ಟ್ ಫ್ಲೋರ್ ಹಾಕೊಳ್ಳಿ, ಸ್ವಲ್ಪ ವಿಷಾದ ಮಾಡೋಣ. ಅಲ್ಲಿ ಹಾಲೆಲ್ಲ ಬಂದಾಗ ಒಂದು ರೂಮ್ ಕೊಟ್ಟಾಗ ಹಾಲು ನಾರ್ಮಲ್ ಬರುತ್ತೆ. ಇಫ್ ಇನ್ ಕೇಸ್ ರೂಮನ್ನು ತೆಗಿತೀನಿ ಅಂದರೆ ಹಾಲು ತುಂಬ ವಿಷಾದವಾಗಿರುತ್ತೆ. 2 ಆಪ್ಷನ್ನು ಕೊಡ್ತೀನಿ, ವಿತ್ ರೂಮ್ ವಿತೌಟ್ ರೂಮ್ ಎರಡೂ ಕೊಡ್ತೀನಿ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಪ್ಲ್ಯಾನ್ ಮಾಡಿ. ಅಲ್ಲಿ ಒಂದು ಬೆಡ್ರೂಮ್ ಕೊಟ್ಟಿರ್ತೀನಿ. ಆ ಬೆಡ್ರೂಮ್ನ ನೀವು ಬೇಕು ಅಂದರೆ ಗೆಸ್ಟ್ ರೂಮ್ ಥರ ಕನ್ವರ್ಟ್ ಮಾಡ್ಕೊ. ಸರ್ ಇಷ್ಟೊಂದು ಪ್ರೊವಿಷನ್ ಮಾಡಬಹುದಾ ಸರ್? ಖಂಡಿತ ಸರ್. ಸಮಸ್ಯೆಗೆಲ್ಲ ನಿಮ್ಮ ಹತ್ರನೇ ಚಿಕಿತ್ಸೆ ಸಿಕ್ಬಿಟ್ಟಿದೆ ಸರ್. ಅದು ಏನಂದರೆ ಒಂದೊಂದು ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಲ್ವ, ನಿಮ್ಗೆ ಹಂಗೆ ಅನಿಸುತ್ತೆ ಇಷ್ಟೊಂದು ಪಾಯಿಂಟ್ಸ್ಗಳು ಅಂತಾರೆ. ಜೊತೆಗೆ ಏನು ಮಾಡೋಣ, ಇಂಟರ್ನಲ್ ಸ್ಟೇ ಕೇಸು ಸರ್. ಏನಾದ್ರು ನಿಮಗೆ ಮೈಂಡಲ್ಲಿ ಲಿಫ್ಟ್ ಪ್ರೊವಿಷನ್ಸ್ ಬಗ್ಗೆ ಏನಾರು, ಯಾಕೆಂದರೆ ಈಗ ಎಷ್ಟೋ ಜನಕ್ಕೆ ಏನು ವಿಚಾರ ಇದೆ ಅಂದರೆ, ಲಿಫ್ಟ್ ಮಾಡಿ ಅಂದ ತಕ್ಷಣ ಅಯ್ಯೋ ಜನ ಏನು ಅನ್ಕೋತಾರೋ, ನಮ್ಮ ಮನೆಗಳಲ್ಲಿ ಲಿಫ್ಟ್ ಇರೋ ಮನೇನ ಅಂತಂತಾರೆ, ಹಾಗೆ ಹೇಗೆ ಅಂತ ಸ್ವಲ್ಪ ಮುಜುಗರ ಸ್ವಭಾವ. ನಾನು ಒಬ್ಬ ಸರ್ ಅದರೊಳಗಡೆ, ಆ ಗುಂಪಲ್ಲಿ ನಾನು ಇದ್ದೀನಿ ಸರ್. ನಾನು ಹೇಳೋದೇನು ಗೊತ್ತಾ, ಲಿಫ್ಟ್ ಅನ್ನೋದು ನೆಸಿಟಿ ಇದೆ, ಹೋಗ್ತಾ ಹೋಗ್ತಾ ನಮಗೆ ಬೇಕಾಗುತ್ತೆ. ಈಗ ಪ್ರತಿಯೊಬ್ಬರು 2013 ಕೂಡ ಲಿಫ್ಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಲಿಫ್ಟನ್ನು ಹಾಕ್ಸ್ಕೊಳ್ಳಿ ಅಂತ ಹೇಳಿಲ್ಲ,
ಪ್ರಾವಿಷನ್ ಮಾಡಿ ಪ್ರಾವಿಷನ್ ಹೌದು ಸರ್, ಪ್ರಾವಿಷನ್ ಪ್ರಾವಿಷನ್ ಮಾಡಿ ನಾಳೆ ದಿನ ಫ್ಯೂಚರ್ ಬೇಕು ಅಂದರೆ ಯೂಸ್ ಮಾಡ್ತೀರಾ. ಮಾಡ್ಬೋದು. ಇವಾಗ ಇಲ್ಲ ಚೆನ್ನಾಗಿದೆ, ಸರ್, ಒಳ್ಳೊಳ್ಳೆ ಇಲ್ಲ, lift ಇದೆ. ನನಗೆ ಅದು ಇಷ್ಟ ಆಯಿತು ಸರ್, ಅದನ್ನು ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಸರ್. ಲಿಫ್ಟನ್ನು ಪ್ರಾವಿಷನ್ ಮಾಡಿಟ್ಟಿರ್ತೀನಿ, ಹಾಕಿಟ್ಟಿರ್ತೀನಿ, ನೋಡ್ಕೊಳ್ಳಿ ಸರ್. ಸರ್ ಇದಾದ ನಂತರ ನೀವು ನೆಕ್ಸ್ಟ್ ಫ್ಲೋರ್ ಅಂತ ಬರ್ತೀವಿ. ಈಗ ನೀವು ಅದನ್ನು ಫಸ್ಟ್ ಫ್ಲೋರ್ ಎಂಟ್ರಿ ಅಂತ ತೊಗೊಂಡಾಗ ಸೆಕೆಂಡ್ ಫ್ಲೋರ್ ಅಂತ ಬಂದಾಗ ಅಲ್ಲಿ 2 ಬೆಡ್ರೂಮ್ ವಿತ್ ಅಟ್ಯಾಚ್ ರೂಮ್, ಅದರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಇನ್ನೊಂದು ನಾರ್ಮಲ್ ಬೆಡ್ರೂಮ್ಸ್ ಅಂತ ಒಂದು ಪ್ಲ್ಯಾನ್ ಮಾಡೋಣ. ನಾನು ನಿಮಗೆ ಗೈಡ್ ಮಾಡಿಕೊಡ್ತಾ ಇದ್ದೀನಿ. ಈಗ ನಮಗೇನಾಗುತ್ತೆ ಅಂತಂದರೆ, ಈಗ ಎಷ್ಟೋ ಮನೆಗಳಲ್ಲಿ ನಾವು, ಈಗ ನಿಮ್ಮ ಮನೇಲಾದರೆ ಒಬ್ಬನೇ ಮಗ ಇದ್ದಾನೆ, ನಿಮ್ಮ ಲೆಕ್ಕದ ಪ್ರಕಾರ 2 ರೂಮು, ಒಂದು ಕೆಳಗಡೆ ಒಂದು ಗೆಸ್ಟ್ ರೂಮ್ ಮಾಡೋದು ಸಾಕಾಗುತ್ತೆ. ಸಾಕು ಸರ್. ಈ 2 ಮನೆಗಳಲ್ಲಿದ್ದಾಗ 2 ಮಕ್ಕಳಿದ್ದಂತಹ ಮನೆಗಳಿರುತ್ತಲ್ಲ, ಆ ಥರದ ಸಂದರ್ಭಗಳಲ್ಲಿ ನೀವು ಬೇಕು ಅಂತಂದರೆ ಈ ನಮ್ಮದು ಇದಿದೆಯಲ್ವ ಲಿವಿಂಗ್ ಏರಿಯಾ ಮೇಲ್ಗಡೆ ಫ್ಲೋರ್ ಏನಂತ ಬೆಳಿತೀವಿ, ಸೆಕೆಂಡ್ ಫ್ಲೋರ್ ಅಂತ ಏನು ಹೇಳ್ತೀವಿ, ಆ ಫ್ಲೋರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಏನು ಬರುತ್ತೆ, ಅದ್ರ ಮೇಲ್ಭಾಗ ಕೂಡ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ನ ಪ್ರೊವಿಷನ್ ಮಾಡ್ಕೋಬೋದು. ಆವಾಗ ಸೌತ್ ವೆಸ್ಟ್ ಕಾರ್ನರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಕಂಟಿನ್ಯೂ ಬರುತ್ತೆ, ಅದನ್ನು ಯೂಸ್ ಮಾಡಬಹುದು. ನಿಮಗೆ ಸದ್ಯಕ್ಕೆ 3 ರೂಮ್ ಸಾಕು ಅಂದರೆ ನೀವು 3 ರೂಮ್ ಇಟ್ಕೊಳ್ಳಿ. ಬಟ್ ನಾನು ಹೇಳೋದೇನು ಅಂದರೆ, ಅದಕ್ಕೆ ವಾಕಿನ್ ಆರ್ಡರ್ ಪ್ಲ್ಯಾನ್ ಮಾಡೋಣ ಇದಕ್ಕೆ. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಎಲ್ಲ ಕ್ಲೀನಾಗಿ ಪ್ಲ್ಯಾನಿಂಗ್ ಕೊಡ್ತೀನಿ, 2 ರೂಮು ಮಾಡ್ಕೊಳ್ಳಿ. ಬಟ್ ನನ್ನ ಸಜೆಷನ್ನು, ಒಂದು ಸಾಧ್ಯವಾದಷ್ಟು ನಿಮಗೆ ಓದೋ ಹವ್ಯಾಸ ಇದೆ, ಬರೀತೀರಾ, ಎಲ್ಲ ಮಾಡ್ತೀರಾ, ನಾನು ನಿಮ್ಗೆ ಹೇಳೋದೇನು ಅಂದರೆ, ಒಂದು ನೀವಿರುವಂಥ ಫ್ಲೋರು, ಫಸ್ಟ್ ಫ್ಲೋರು ಅಂದರೆ ಎಂಟ್ರಿ ಫ್ಲೋರಿಂದ ಮೇಲ್ಗಡೆ ಫ್ಲೋರ್ಸು, ಅಲ್ಲಿ ನಿಮ್ಮ ರೂಮನ್ನ ಪ್ರವೇಶ ಮಾಡೋಣ. ಎದುರುಗಡೆ ಬೇಕಾದ್ರೆ ನಿಮ್ಮ ಮಗನಿಗೆ ರೂಮ್ ಅಂತ ಯೂಸ್ ಮಾಡಿ. ಅದ್ರ ಪಕ್ಕ ಒಂದು ಮಲ್ಟಿ ಆ್ಯಕ್ಟಿವಿಟಿ ರೂಮ್ ಕೊಡ್ತೀನಿ.